ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಜಯನಗರ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಬೆಳಗ್ಗೆ 9:30ಕ್ಕೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಎಲ್ಲ ಮುಸ್ಲಿಂ ಬಾಂಧವರು ಅಲ್ಲಾಹನನ್ನ ಸ್ಮರಿಸಿ ಹಬ್ಬದ ಶುಭಾಶಯಗಳನ್ನ ಕೋರಿ ದೇವರು ಎಲ್ಲರಿಗೆ ಸುಖವಾಗಿ ಹಾಗೂ ನಗುತ್ತಾ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಸೇರಿ ಶಾಂತ ರೀತಿಯಿಂದ ಹಬ್ಬವನ್ನ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ರು. ಈ ಸಂದರ್ಭದಲ್ಲಿ ಅಡ್ವೈಸರ್ ಕಮಿಟಿಯ ಎಲ್ಲ ಮುಖಂಡರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಗದ ಅಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು, ನಗರಸಭೆ ಕಮಿಷನರ್ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. اللهم صل على محمد عدد من قاد مقام وعلى آله الطيبين وأصحابه الزاهدين خصوصا على أولهم وأفضلهم بالتصديق أمير المؤمنين سيدنا أبي بكر الصديق رضي الله تعالى عنه وعلى الشيخ الناطق بالصدق والصواب الذي كان رأيه موافقا بالوحي والكتاب أمير المؤمنين سيدنا عمر بن الخطاب رضي الله تعالى عنه. ಸಲ್ಲಿಸಿದಿ. ಆ ಕಾರಣದಿಂದ ಇವತ್ತು ನೀವು ಎಲ್ಲರೂ ಎಲ್ಲಾ ಸಮಾಜದವರು ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಸಂವಿಧಾನದ ರೀತಿಯಲ್ಲಿ ನಾವೆಲ್ಲರೂ ಭಾರತ ದೇಶದಲ್ಲಿ ಅಣ್ಣ ತಮ್ಮರಾಗಿ ನಡೀಬೇಕು. ಭಾರತ ದೇಶವನ್ನು ಅತಿ ಉನ್ನತ ಪ್ರದೇಶವನ್ನು ಸಾರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಶ್ರಮ ಪಡಬೇಕು. ಯುವಕರು ಇವತ್ತು ಅನೇಕ ಯುವಕರು ಇವತ್ತು ಹಾದಿ ದಾರಿ ತಪ್ತಾ ಇದ್ದಾರೆ. ಅವರಿಗೆ ನಮ್ಮ ಹಿರಿಯರು ಹಿಂದೆ ಏನು ಪಾಠವನ್ನು ಕಲಿಸಿ ಹೋಗಿದ್ದಾರೆ, ಆ ಪಾಠವನ್ನು ಪುನಃ ಯುವಕರಿಗೆ ಕಲಿಸಬೇಕಾದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಆ ಕಾರಣದಿಂದ ನಮ್ಮ ಎಲ್ಲ ಸಮಾಜದ ಹಿರಿಯರು, ಮಠಾಧೀಶರು, ಸೂಫಿಗಳು, ಸಂತರು, ದರ್ಗಾದವರು ಇವರೆಲ್ಲರೂ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ಮುಂದಿನ ದಿನಗಳಲ್ಲಿ ನೀಡಬೇಕಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಂತ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. तमाम मुसलमानों की जानिब से मैं आखिर खतीब जामा मस्जिद व खतीब ईदगाह दिल की अताह गहराइयों से ईद की मुबारकबाद पेश करता हूँ. कबूल फरमाए अल्लाह तबारक व ताला हम तमाम की आज की इस ईद की खुशी को दुबाला अता फरमाए और उसमें आने वाले साल तक की खुशियाँ अता फरमाए और हमें ईद क़ुरबान को समझने की तौफीक दे. बस ये कि ईद क़ुरबान का पैगाम यही है कि हर बेटा बाप का वफ़ादार हो, हर बीवी बाप की वफ़ादार हो और हर शौहर अपने बीवी और बच्चों का वफ़ादार हो और हर बंदा अल्लाह का वफ़ादार हो. बस यही पैगाम है. इस पैगाम को आम करें. अल्लाह पाक हम सबको सुनने, सुनाने और अमल करने की तौफीक दे. ಗಂಗಾವತಿ ಹಾಗೂ ಭಾರತ ದೇಶದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತುಹು. ಈ ದಿನ ಗಂಗಾವತಿಯಲ್ಲಿ ತ್ಯಾಗ ಮತ್ತು ಬಲಿದಾನದ ಸಂಕೇತದ ಹಬ್ಬವಾದ ಬಕ್ರೀದ್ ಹಬ್ಬವನ್ನು, ಈದುಲ್ ಅದಾ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಲೋಕದ ಒಳಿತಿಗಾಗಿ, ಗಂಗಾವತಿ ಜನರ ಹಾಗೂ ಸಮಸ್ತ ಜನರ ಒಳಿತಿಗಾಗಿ, ಲೋಕದ ಒಳಿತಿಗಾಗಿ, ಶಾಂತಿಗಾಗಿ, ಸಮೃದ್ಧಿಗಾಗಿ ಪ್ರಾರ್ಥನೆ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಲಾಯಿತು. ಈ ಒಂದು ಹಬ್ಬದ ಸಂಕೇತವೇ ತ್ಯಾಗ ಮತ್ತು ಬಲಿದಾನ. ಇದೆಲ್ಲವನ್ನು ದೇವರಲ್ಲಿ ನಾವೆಲ್ಲ ಮುಸ್ಲಿಂ ಬಾಂಧವರು ಸೇರಿ ತ್ಯಾಗ ಹಾಗೂ ಬಲಿದಾನವನ್ನು ಅವರು ಏನು ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಅಲ್ಲಾಹನ ಪ್ರವಾದಿಗಳು ಏನು ತ್ಯಾಗ ಬಲಿದಾನವನ್ನು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ, ಅದನ್ನೆಲ್ಲವನ್ನು ನೆನೆಸಿ ಮುಂದಿನ ಪೀಳಿಗೆಗೆ ಈ ತ್ಯಾಗ ಬಲಿದಾನ ಅವತ್ತು ಆ ರೀತಿ ಅವರು ತ್ಯಾಗ ಬಲಿದಾನ ಮಾಡಿದ್ರೆ ನಾವು ಈ ಒಂದು ಯುಗದಲ್ಲಿ ತ್ಯಾಗ ಬಲಿದಾನವನ್ನು ಅದೆಲ್ಲವನ್ನು ನೆನೆದು ನಾವು ಈ ಎಲ್ಲ ಸಂದರ್ಭದಲ್ಲಿ ಸಮಸ್ತ ಲೋಕದ ಒಳಿತಿಗಾಗಿ ಪ್ರಾರ್ಥನೆ ಮಾಡಲಾಯಿತು. ಧನ್ಯವಾದಗಳು. ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಈದ್ಗಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಸೇರಿ
9:30 ಗಂಟೆಗೆ ನಮಾಜನ್ನು ಸಲ್ಲಿಸಿದ್ದಾರೆ. ಆ ನಮಾಜ್ ನಂತರ ಅಲ್ಲಾಹನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮಳೆಗೋಸ್ಕರ, ಬೆಳೆಗೋಸ್ಕರ, ರೈತರಿಗೋಸ್ಕರ, ಇವತ್ತು ಸೌಹಾರ್ದತೆಗೋಸ್ಕರ, ಶಾಂತಿಗೋಸ್ಕರ, ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತ ಇವತ್ತು ಪ್ರಾರ್ಥನೆ, ಇವತ್ತು ಅಲ್ಲಾಹ ಶಕ್ತಿ ನಮ್ಮೆಲ್ಲರಿಗೂ ಕೊಳ್ಳಿ ಅಂತೇಳಿ ಅಲ್ಲಾಹನ ಹತ್ರ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಮತ್ತೊಂದ್ಸಲ ನಾನೆಲ್ಲ ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. अस्सलाम वालेकुम रहमतुल्लाहि व बरकातहू। भाइयों, बुजुर्गों और दोस्तों, आप तमाम हजरात को हम बकरीद की मुबारकबाद पेश करते हैं। आज जैसा कि आप जानते हैं 9:30 बजे आज ईदगाह में जमात हुई है। आज हमारे कईयों लोग हजारों की तादाद में आकर आज यहाँ ईदगाह में नमाज किए, नमाज पढ़े और दुआ किए। और कईयों हमारे बुजुर्गों, भाइयों, दोस्तों ने मस्जिदों में नमाज अदा की। मैं उनको भी बकरीद की मुबारकबाद पेश करता हूँ। और ख़ास करके हमारे हरदिल अजीज आली जनाब इकबाल अंसारी साहब, वो कुछ काम की वजह से आज नहीं आ सके। हमेशा हर बार वो आते थे और अपने अंदाज में हालात हजरा पर वो बयान करते थे। आज उनकी कमी हमें महसूस हुई, फिर भी उन्होंने कुछ काम की वजह से नहीं आ सके। उनको भी मैं इस मीडिया के जरिए से, अब हमारे सब फ्रेंड सर्कल के जानिब से उनको भी मैं ईद की मुबारकबाद पेश करता हूँ। और सभी हजरात को और एक बार मैं ईद की मुबारकबाद पेश करता हूँ। शुक्रिया। ಎಲ್ಲ ಗಂಗಾವತಿಯ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ನಮ್ಮ ಮುಸ್ಲಿಂ ಧರ್ಮದ ಈ ದೊಡ್ಡ ಹಬ್ಬವನ್ನು, ಆ ಹಬ್ಬದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ಇಡೀ ನಾಡಿನ ಈ ಜಗತ್ತಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳಿ ಎರಡು ಮಾತನ್ನು ಹೇಳ್ತಾ ಇದ್ದೀನಿ.